ಜಾಜಿ ಅವರೇ, ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗ್ತದೆ. ನಮ್ ಬಾಸ್ ಅಂತೂ ಸಖತ್ ಲಕ್ಕಿ. ಬಾಸ್ ಬಗ್ಗೆ ಇಷ್ಟೊಂದು ಯಾಕೆ ವರಿ ಮಾಡ್ತೀಯಾ? ನೀನ್ ಅವ್ರಿಗೆ ಬರೀ ಸೆಕ್ರೆಟರಿ ಅಷ್ಟೇ. ಅವ್ರ ಅಕೌಂಟ್ಸ್ ಮಾತ್ರ ನೋಡ್ಕೊ, ಅವ್ರನ್ನ ನಾನ್ ನೋಡ್ಕೋತೀನಿ. ಪಾಪ ಬಾಸ್ ನನ್ನ ಬಿಸ್ಲಲ್ಲಿ ಸುತ್ತಾಡಿ ಸುತ್ತಾಡಿ ತುಂಬಾ ಸುಸ್ತಾ ಹೋಗ್ತಿದ್ರು ಗೊತ್ತಾ. ನಾನೇ ಅವ್ರನ್ನ ಕೈ ಹಿಡಿದು ನಡ್ಸ್ಕೊಂಡ್ ಬಂದಿದ್ದೀನಿ. ಹೆಂಡತಿ ಮಾಡ್ಬೇಕಾಗಿರೋ ಕೆಲಸ ನಾನ್ ಮಾಡಿದ್ದೀನಿ. ನೋಡೋ, ಇಷ್ಟೊಂದೆಲ್ಲ ಕೇರ್ ಎಲ್ಲ ಬೇಡ. ಸುಮ್ನೆ ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ಮಾಡ್ಕೊಂಡು ಹೋಗ್ತಾ ಇರು. ಅಯ್ಯ, ಸಂಬಳ ಕೊಡೋ ದಣಿಗಳ ಬಗ್ಗೆ ಮಾತಾಡಿದ್ರೆ ತಪ್ಪೇನೋ? ನೀನು ಬರೀ ಸಂಬಳಕ್ಕಿರೋಳು ಅಷ್ಟೇ, ಹೆಂಡತಿ ಅಲ್ಲ ಸೆಕ್ರೆಟರಿ. ಪರ್ಸನಲ್ ವಿಷಯ ಎಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ, ಮನೆಯಿಂದ ಓಡಿಸ್ಬಿಡ್ತೀನಿ. ಹೋಗಿ ಹೋಗಿ ನಾನ್ ನಿನ್ ಜೊತೆ ಬಂದಲ್ಲ, ನನಗ್ ಬುದ್ಧಿಲ್ಲ. ಜಾಜಿ ಅವರೇ, ಎಷ್ಟು ಬೊಗರಿರ್ಬೇಕು ಮಾಡಿ. ರೀ, ರೋಡಲ್ಲಿ ನಡಿಬೇಕಾದ್ರೆ ತಲೆ ತಗಸ್ಕೊಂಡು ಹೋಗ್ಬೇಕು ಅಂತ ಎಷ್ಟು ದಿನ ಹೇಳೋದು ನಿಮ್ಗೆ? ಗಂಟಾದ್ರು ತಲೆ ಎತ್ಕೊಂಡು ನಡಿಬೇಕಣೆ, ತಲೆ ತಗ್ಗಿಸ್ಕೊಂಡಲ್ಲ. ಸಾಕ್ ಸುಮ್ನೆ ರೀ. ಮತ್ತೆ ಆಗೋವರೆಗೂ ಮಾತ್ರ ತಲೆ ತಗಸ್ಕೊಂಡಿದ್ಬಿಟ್ಟು ಇನ್ಮೆಲ್ಲ ಬಲ ಬಿಸ್ತ ತಗಸ್ರಿ ತಲೆನ. ಕುತ್ಕೊಂಡು ಗಂಡನ ಬಗ್ಗೆನೇ ಅನುಮಾನ ಪಡ್ತೀಯಲ್ಲೇ. ಅದಕ್ಕೆ ಜನ ನಿನ್ನ ಡೌಟ್ ದೇವಿಕಾ ಅಂತ ಕರೆಯೋದು. ನಾನ್ ತಲೆ ಎತ್ಕೊಂಡು ಹುಡುಗಿರ್ನ ಯಾಕೆ ನೋಡ್ತೀನಿ ಗೊತ್ತೇನೆ? ಇನ್ಯಾಕೆ? ಚಪ್ಲಕ್ಕೆ ಅಲ್ಲ, ಇತ್ತೀಚೆಗೆ ಯಾವ ಹುಡುಗಿ ಹೊಸ ಡಿಸೈನ್ ಚೂಡಿದಾರ್ ಹಾಕೋತಾಳೆ, ಅದಕ್ಕೆ ಮ್ಯಾಚಿಂಗ್ ನೆಕ್ಲೆಸ್ ಯಾವ್ದು, ಸರ ಯಾವ್ದು, ಚಪ್ಪಲಿ ಯಾವ್ದು, ಇದನ್ನೆಲ್ಲ ನೋಡಿ ಗಮನಿಸಿ ನಿನಗೆ ಯಾವ್ದು ಹೊಂದುತ್ತೋ ಅದನ್ನ ನಿನಗೆ ಕೊಡ್ಸೋಣ ಅಂತ ಹುಡುಗಿರ್ ನೋಡಿ. ಸಾಕು ಸಾಕು ನೋಡ್ರಿ. ಇನ್ಮೇಲೆ ನೀವು ಯಾವ್ದೇ ಹುಡುಗಿನ ನೋಡಿದ್ರು ಮಾತಾಡ್ಸೋದಾಗ್ಲಿ ಅಥವಾ ಹಲ್ ಕಿಚ್ಚೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ. ಆಯ್ತು ಬಿಡಿ. ರೀ, ನಾನ್ ಹೇಳಿದ್ ನನ್ನ ಬಿಟ್ಟು. ಲೇ ಡೌಟ್ ದೇವಿಕಾ, ನನಗೆ ರಾಶಿ ನಕ್ಷತ್ರ ಎಲ್ಲ ನೋಡಿ ಕೃಷ್ಣ ಅಂತ ಹೆಸರಿಟ್ರು. ಏನ್ ಪ್ರಯೋಜನ? ಕೃಷ್ಣನ್ ಯಾವ ಗುಣವೂ ನನಗೆ ಬರ್ಲಿಲ್ವೇ. ಕೈಯಲ್ಲಿ ಸುಳಂಗೋವಿನೂ ಇಲ್ಲ, ತಲೆ ಮೇಲೆ ನವಿಲ್ಗರಿನೂ ಇಲ್ಲ. ಅದಕ್ಕೆ ಕೊಟ್ಟಿದ್ನಲ್ಲ ಬ್ಯಾಸ್ಕೆಟ್. ಆದ್ರೆ ಹುಡುಗಿರ್ ಕಾಯಿಲೆ ಮಾತ್ರ ಇದೆಯಲ್ಲ. ಕಾಲೇಜ್ ಓದ್ಬೇಕಾದ್ರೆ ಒಂದಿಬ್ರು ಬ್ಯೂಟಿಗಳು ನಾನು ಹಿಂದೆ ಬಿದ್ದಿದ್ರು. ಇಲ್ಲಿ ಕಟ್ಕೊಂಡೆ ನೋಡು, ಅವರು ನನ್ನ ಬಿಟ್ಟು ಹೊರಟೋದು. ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ಕೃಷ್ಣ, ಹೆಂಗಿದಿಲ್ಲ ನನ್ ಗೆಳೆಯ? ಹೆಂಗ್ಯಾನ್ ಮಗನ? ಯಾರಮ್ಮ ನೀನು? ನಾನಲ್ಲೇ ಜಾಜಿ. ನನ್ನನ್ ಬರ್ತಿ? ಇಬ್ರು ಒಟ್ಟಿಗೆ ಸಾಲಿಗೆ ಹೋಗ್ತಿದ್ವಿ, ಕಾಲೇಜ್ನಾಗ ಮೀಟ್ ಆಗ್ತಿದ್ವಿ, ಕ್ಯಾಂಟೀನಾಗ ಕುತ್ಕೊಂಡು ಪುರೇ ತಿಂತಿದ್ವಿ. ಹೇಳಲೆ? ಇಕ್ಕಿ ಅಲ್ಲೇ ಮಂಗ್ಯಾನ್ ಮಗನ? ನಿನ್ ತಂಗಿಯನ? ಕೃಷ್ಣ ನನ್ ಗಂಡ, ನಾನು ಅವ್ರ ಹೆಂಡತಿ, ಗೊತ್ತಾಯ್ತಾ? ಇಂಥ ಮುಚ್ಚಿದಿನ ಕಟ್ಕೊಳ್ಳೋದು ಅಂತ ಅರ್ಜೆಂಟ್ ಏನಿತ್ತು ನಿನ್ಗ? ನಾನ್ ನಿನ್ಗೆ ಇರ್ಲಿಲ್ಲ, ನನ್ನ ಮದ್ವೆ ಆಗ್ಲಿಕ್ಕೆ ಏನಾಗ್ತಿತ್ತು? ಹೋಗಿ ಹೋಗಿ ಇಂಥ ಕೆಟ್ಟದಾಗ ಬೀಳೋದು. ಬಿಡೆ ಅವ್ನ. ಯಾರ್ ನೀನು? ಆಗ್ಲೇ ಹೇಳಿಲ್ಲ ನಾನು ನಿನ್ ಗರ್ಲ್ ಫ್ರೆಂಡ್ ಅಂತ. ನನ್ ಗಂಡ ಇತ್ತೀಚಿಗೆ ಮನೆಗೆ ಯಾಕೆ ಬರ್ತಾಯಿಲ್ಲ ಅಂತ ನನ್ಗೆ ಈಗ ಗೊತ್ತಾಯ್ತು. ಲೇ ಸ್ಟೈಲ್ ರಾಣಿ, ಇನ್ನೊಂದ್ಸತಿ ನನ್ ಗಂಡನ್ ಮೀಟ್ ಮಾಡೋದಾಗ್ಲಿ, ಕಿಸ್ಕೊಂಡ್ ಮಾತಾಡ್ಸೋದಾಗ್ಲಿ, ಸಲ್ಗೆ ತಗೊಳ್ಳೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಸುಬ್ಬಿ, ಈ ಮಂಗ್ಯಾನ್ ಮಗನ್ ನಾ ಮೀಟ್ ಮಾಡಕ್ತಿರ್ತೀನಿ. ಅದೇನ್ ಮಾಡ್ಕೋತಿ ಮಾಡ್ಕೊ ಹೋಗಲ್ಲ. ಏನ್ ಮಾಡ್ತೀನಾ? ರೀ, ಹಿಡ್ಕೊಂಡ್ರಿ ಇದನ್ನ. ಎಲ್ಲ ಹೊರಡ್ತೀಯಾ? ನಿನ್ ಮನೆಗೆ ಹುಡ್ಕೊ ಬಂದು ಹೊಡಿತೀನಿ. ರೀ, ಯಾರು ಅವಳು? ನೀನ್ ನನಗೂ ಅವಳು ಯಾರು ಅಂತ ಗೊತ್ತಿಲ್ಲ ಕಣೆ ಡೌಟ್ ದೇವಿಕಾ. ಲಟ್ಟಣಿಗೆ ತಗೊಂಡು ನಿಮ್ ತಲೆ ಮೇಲೆ ಬಿಟ್ರೆ ನೀನು ಬಾಯ್ ಬಿಡ್ಬೇಕು, ನಿಮ್ಮ ಅಪ್ಪನೂ ಬಾಯ್ ಬಿಡ್ಬೇಕು. ಅತ್ತೆ, ನಿನ್ ಸೊಸೆ ಬ್ಯೂಟಿ ಕ್ವೀನಾ? ಯಾಕೆ ಹಾಗಂತೀಯ? ರಸ್ತೆಯಲ್ಲಿ ಹೋಗೋಬರೋ ಹುಡುಗರಿಗೆಲ್ಲ ಲೈನ್ ಬಿಡ್ತಾ ಇದಾರಂತೆ. ಯಾರು ಹೇಳಿದ್ದು? ಇನ್ಯಾರು ಆ ಮರಿಯ ಇದ್ದಾಳಲ್ಲ, ಅವಳೇ ಹೇಳಿದ್ದು. ರಸ್ತೆಯಲ್ಲಿ ತನ್ನ ಕಾಲೇಜ್ ಗೆಳೆಯ ಸಿಕ್ಕಿದ್ರಂತೆ, ಅವ್ರ ಜೊತೆ ನಿಮ್ ಸೊಸೆ ಮಾತಾಡಿದ್ದೆ ಅಂತ ಇಲ್ಲ ಅಲ್ಲೇ ಹೊಡೆದಿದ್ದೆ ಅಂತೆ. ಮನೆಯಲ್ಲಿ ಹಿರಿತಲೆ ಎತ್ತಿದಿರಲ್ಲ, ನೀವ್ ವಿಚಾರಿಸ್ರ ಇಲ್ಲ ನಾನ್ ವಿಚಾರಿಸ್ಲೋ? ನಾನೇ ವಿಚಾರಿಸ್ತೀನಿ. ಜಾಜಿ ಚಂಬಲ್ತೀನಿ ಬಾಮ್ಮ ಇಲ್ಲಿ. ಲಕ್ಷ್ಮಿ, ಮುಟ್ಟಬೇಡ. ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ಯಾಕಂದ್ರೆ ಇದ್ದಕ್ಕಿದ್ದಾಗ ರೈಸ್ ಹಾಕ್ಬಿಟ್ರೆ? ಯಾವ್ಯಾವ್ರು? ಅವಳ ಹಿಂದೆ ಯಾಕೆ ಹೋದೆ? ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಅವ್ನ್ ಯಾಕೆ ಲೈನ್ ನೋಡ್ದೆ ಅನ್ನೋದು ನನಗೆ ಗೊತ್ತಿಲ್ಲ. ಮಳ್ಳಿ ಮಂಚಿಗೆ ಎಷ್ಟು ಕಾಲು ಅಂದ್ರೆ ಮೂಳು ಮತ್ತೊಂದು ಮಾವಯ್ಯ ಬಂತೆ. ಆಯ್ತು ನೋಡು, ನೆಟ್ಟಿಗೆ ಮನೇಲಿ ಇರೋದಾದ್ರೆ ಇರು, ಇಲ್ಲ ಅಂದ್ರೆ ನಿನ್ನ ಗಂಟು ಮೂಟೆ ಕಟ್ಕೊಂಡು ಲೈಟ್ ಅಂತ ಹೇಳು. ಯಾಕೆ ಹೇಳಿದ್ದೆ ಅಂತೆ? ತಲೆ ಲೇ ಗಂಗಾ, ಆ ಸ್ಟೈಲ್ ರಾಣಿ ಜಾಜಿದು ಇದೇ ಮನೆ ಕಡೆ. ಇವತ್ ಏನಾದ್ರೂ ಸರಿ, ಅವಳು ಜುಟ್ಕಿತ್ತು ಕೈ ಕೊಡ್ಬೇಕು. ಪಲ್ಲು
ನಾನು ಮನೇಲಿಲ್ಲ ಅಂತ ಅವ್ರು ಹೇಳ್ತು. ಹೋಗಿ ಯಾರು ಹುಡುಕ್ತಾ ಇದ್ದೀರಾ? ಈ ಮನೇಲಿ ಒಬ್ಳು ಸ್ಟೈಲ್ ರಾಣಿ ಇದ್ದಾಳಲ್ಲ ಜಾಜಿ, ಅವಳು ಬೇಕಾಗಿತ್ತು. ಯಾಕೆ? ನನ್ ಗಂಡನ್ ಬುಟ್ಟಿಗೆ ಹಾಕೊಂಡು ನನ್ ಬದುಕನ್ನೇ ಹಾಳು ಮಾಡ್ಬಿಟ್ಟಿದ್ದಾಳೆ. ಫುಲ್ಲು ಪಾಂಡ್ರಗಡ್ ಬುದ್ಧಿ ಜಾಜಿ ಅವ್ರಿಗೆ ಯಾಕೆ ಬಂತು? ಅವ್ರಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಅಕ್ಕ ನೀನ್ ಬರ್ತೀಯ ಅಂತ ಹೆದರ್ಕೊಂಡು ಎಲ್ಲ ಓಡೋಗಿರ್ಬೇಕು. ಬೇರೆಯವ್ರ ಸಂಸಾರ ಹಾಳು ಮಾಡಿರೋರ್ಗೆ ಭಯ ಇರುತ್ತಲ್ವೇನೆ, ಅದಕ್ಕೆ ಓಡೋಗಿದ್ದಾಳೆ. ಬರ್ತಾಳಲ್ಲ ಅವಾಗ ಜುಟ್ಟು ಹಿಡ್ಕೊಂಡು ಕೈ ಕೊಟ್ರಾಯ್ತು. ನೀನ್ ಈ ಕಡೆ ಬಾಯ್ಲಿ ಲೆಕ್ಕುಳ್ಳಿ. ಅವಳ ಜುಟ್ಟು ಏನಾದ್ರು ನಂಗೆ ಸಿಗ್ಲಿಲ್ಲ ಅಂದ್ರೆ ನಿನ್ 2 ಜುಟ್ಟನ್ನ ಎಗರಿಸ್ಬಿಡ್ತೀನಿ. ಯಾರಿದ್ರ ಮನೇಲಿ? ನೀನ್ಯಾರಣ್ಣ? ರೌಡಿ ಭದ್ರ, ಹೊಡೆದ್ರೆ ತಲೆ ಆಗುತ್ತೆ ಛಿದ್ರ. ಯಾರ್ ಬೇಕಾಗಿತ್ತಣ್ಣ? ಕರಿಯ ಅಣ್ಣ. ನಮ್ಮ ಮನೇಲಿ ನಮ್ಮ ಯಜಮಾನ್ರಿದ್ದಾರೆ, ಪತ್ತು ಇದ್ದಾನೆ, ನಮ್ಮ ಅಣ್ಣ ಇದ್ದಾನೆ, 3 ಜನ ಗಂಡಸರು. ಯಾರ್ ಬೇಕಾಗಿತ್ತಣ್ಣ? ಅದೇ ಎಡಗೈ ಬಲ್ಗೈ ಅಂತೆಲ್ಲ ಕೈ ಎತ್ತಾನಲ್ಲ ಪಾಂಡುರಂಗ, ಕರಿಯ ಅಣ್ಣ. ನಮ್ಮ ಅಣ್ಣನ ಅವನು ಇವನು ಅಂತ ಇದೆಯಲ್ಲ, ಯಾಕಣ್ಣ? ಸುಮ್ನೆ ಕರಿಯ. ನಿನ್ ಮೀಸೆ ಹುರಿ ಮಾಡ್ತೀರಣ್ಣ, ಕರಿತೀನಿ. ಚಂಪಾ ಚಂಪಾ ಅಣ್ಣ ಇಲ್ಲೇ, ಅವ್ರಿಲ್ಲ ಎಲ್ಲ ಹೋಗಿದ್ದಾರೆ. ನಿಮ್ಮ ಅಣ್ಣ ಎಲ್ಲೇ ಇದ್ರು ಇಲ್ಲಿ ಬರ್ಬೇಕು, ಇಲ್ಲ ಅಂದ್ರೆ ನಿಮ್ 3 ಜನದ ತಲೆ ಕೆಳಗ್ ಬೀಳುತ್ತೆ. ಯಾರಪ್ಪ ನೀನು? ಭದ್ರ, ರೌಡಿ ಭದ್ರ. ಲೌಡಿನಾ? ರಂಗತ್ತೆ ಲೌಡಿ ಎಲ್ಲ ರೌಡಿ. ನಾನು ಅದೇ ಹೇಳಿದ್ದು, ಸುಮ್ಮನಿಲ್ಲ. ಕಳಿಜಿತ್ತ ಹೋಗ್ ನಿಮ್ಮ ಅಣ್ಣನ್ ಕರ್ಕೊಂಬ. ಹೋಗ್. ಏನ್ ನಿನ್ ಹೆಸರು? ಲಂಗಮ್ಮ. ಈ ತರ ಹೆಸರಿಟ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ? ಏನಪ್ಪ, ನಮ್ಮ ಯಜಮಾನ್ರೆ ನನಗೆ ಹೆಗಲ್ ಮೇಲೆ ಕೈ ಇಟ್ಟಿರ್ಲಿಲ್ಲ. ಅದಕ್ಕೆ ನಾನು ಇಟ್ಟಿದ್ದು. ಬರೇ ಬರೇ. ಏನ ನಿನ್ ಹೆಸರು? ಚಂಪಾ ಚಮೇಲಿ. ಮೊದ್ಲು ಸರಿಯಾಗಿ ನಿಂತ್ಕೊಳ್ಳೋದಂತ ಕಾಲೇಜ್. ಆಗಲ್ಲ. ಯಾಕೆ? ಸ್ಲಿಪ್ ಡಿಸ್ಕು. ಇನ್ನೊಂದು ದಂಡ ಎಲ್ಲ ದೊಡ್ಡ ಪಿಂಡಗಳನ್ನೋದು ನಿಮಗೂ ಗೊತ್ತಾಗೋಯ್ತೆ. ನನ್ಗೇನು, ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ನಾನು ಅಂದ್ಕೊಂಡು ಪಾಂಚಪತ್ರ ಬಂದಿದ್ಯಲ್ಲ, ನಿನ್ಗೆ ಬುದ್ಧಿದೆ ನನಗೆ. ಭದ್ರಣ್ಣ ಇವನೇ ನಮ್ಮ ಅಣ್ಣ. ಲೇ ಬಚ್ಚ, ಬಾರೆ. ಅಲ್ಲಿ ಬಿಗಿದ್ಗಳು ಮಾತಾಡ. ಇದನ್ನ ಯಾರ ಮನೆ ಅನ್ಕೊಂಡಿದ್ಯಾ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಗಂಡುಗಳೇ ಒಂದ್ಸಲ ಕಟ್ಟ ಕಡೆ ಎತ್ತುಂಡು ಅದೆತ್ತಿದ್ರ ಅದು ಏನು ಎತ್ತಕ್ ಆಗ್ಬಾರ್ದು, ಹಾಗ್ ಮಾಡ್ತೀನಿ. ಬಾರೋ. ಅಣ್ಣ ನನ್ ಕಣ್ ತಪ್ಸಿ ನನ್ಗೆ ಆಟ ಆಡ್ತೀಯಾ? ಮೂಳೆನ ಲಟ ಲಟ ಅಂತ ಮುರಿದು ಆಸ್ಪತ್ರೆಗೆ ಸೇರಿಸ್ತೀನಿ. ಈಗ ನನ್ನಿಂದ ಅಂತ ತಪ್ಪು ಏನಾಗಿದೆ ಅಂತ ಬಾಯ್ಬಿಟ್ಟು ಹೇಳ. ನಾನ್ ರಸ್ತೆ ಮೇಲೆ ಹೋಗ್ಬೇಕಾದ್ರೆ ನನ್ನನ್ನ ಕತ್ತೆ ಅಂತ ಕೂಗ್ತೇನೋ? ನಮ್ಮ ಎತ್ತು ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಅಣ್ಣ. ನಾನು ಹಂಗೆ ಕರೆದಿಲ್ಲ ಅಣ್ಣ. ಕರೆದಿದ್ರೆ ಈ ದಡಿಯ ಕರೆದಿರ್ತಾರೆ. ನಾನು ಯಾವಾಗ ಕತ್ತೆ ಅಂತ ಕರ್ದೆ? ಇನ್ನೇನು ನಾನು ಕರಿತೀನಿ. ನಾನು ಯಾರ ಜೊತೆಗಾದ್ರು ಏಕವಚನದಲ್ಲಿ ಮಾತಾಡ್ತೀನ, ಹೆಂಡತಿ ಜೊತೆ ಬಹುವಚನದಲ್ಲಿ ಮಾತಾಡಿ ಅದೇ ರೂಢಿ ಆಗ್ಬಿಟ್ಟಿದೆ ಅಣ್ಣ. ನಾನು ಅಂದಿದ್ರೆ ಕತ್ತೆ ಅಂದಿರಲ್ಲ, ಕತ್ತೆಗಳು ಅಂದಿರ್ತೀನಿ. ಹೋಗಿಲ್ಲ, ಹೆಂಡತಿ ಮೇಲೆ ಭಯ ಭಕ್ತಿ ಇದೆಯಲ್ಲ, ಹ್ಞೂ ಅಣ್ಣ. ಅಷ್ಟು ಸಾಕು. ಎಲ್ಲೋ ನಮ್ಮ ಹೆಂಡತಿ ಮಾತಾಡ್ದಂಗೆ ಆಯ್ತಲ್ವಾ? ನಾನೇ ದೊಡ್ಡವಾಗ ಏನಮ್ಮ, ಗಂಡುಗಳಿಗೆ ವಂಶದ ಸೊಸೆ ಹಾಕಬೇಕಾದ ವೇಷನ ಇದು? ಮತ್ತೆ ಆ ದೇವಿಕಾ ಮತ್ತೆ ಅವಳ ತಂಗಿ ನಾನು ಹೊಡಿಬೇಕು ಅಂತ ಹುಡುಕ್ತಾ ಇದ್ದಾರೆ. ಅವರಿಂದ ತಪ್ಪಿಸ್ಕೊಳ್ಳಕ್ಕೆ ಈ ವೇಷ ಹಾಕೊಂಡಿದ್ದೀನಿ. ಈ ವೇಷಲ್ಲಿ ನೀವು ಯಾರು ಗುರ್ತಿದ್ಯಾಕಾಗಲ್ಲ. ನಾವೇ ಹೋಗಿ ಆವಾಜ್ ಹಾಕ್ಬಿಟ್ಟಂಗೆ. ಸುಮ್ಮನೆ ಹೋಗಕ್ಕಾಗುತ್ತಾ? ಈಗ ಹೋಗಿ ಜಾಜಿ ಅವರೇ, ಕಾದಿದೆ. ನೀನ್ ಏನೇ ಹೇಳು ಗಂಗಾ, ನಿಮ್ ಬಾವನ್ ಮೇಲೆ ನಂಗ್ ಡೌಟು. ಅದ್ ಯಾವಳು ನಿಮ್ ಬಾವನ್ ಕಿವಿಗೆ ರಸ್ತೆಲೆ ಕೈ ಹಾಕಳೆ ಅಂದ್ರೆ ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಆದ್ರೆ ಭಾವ ಅಂತವ್ರು ಅಲ್ವಲ್ಲ, ಮುಚ್ಚೆ ಬಾಯಿ. ನಾನೇ ಕಣ್ಣಾರೆ ಕಂಡಿದ್ದೀನಿ ಆ ಜಾಜಿನ. ನೋಡು, ನಿಮ್ ಭಾವ ಯಾರ ಜೊತೆ ಮಾತಾಡ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ ಅಂತ ಗಮನಿಸ್ಬೇಕು. ನೀನ್ ಇಷ್ಟ ಹೇಳ್ಮೇಲೆ ಮುಗಿತ್ ಬಿಡು. ಭಾವನ ನಾನ್ ನೋಡ್ಕೋತೀನಿ. ನೋಡ್ಕೊಳ್ಳೋದಂದ್ರೆ ಒಂದ್ ಕಣ್ಣಿಡ್ಬೇಕು ಅಂದೆ. ಅವ್ನ್ ತಾನೆ ನಾನ್ ಕಣ್ಣಿಡ್ತೀನಿ ಬಿಡು. ಲೇ ಹಾಗಲ್ವೇ, ಬೇರೆಯವ್ರು ಯಾರು ಅವ್ರ ಮೇಲೆ ಕಣ್ಣಿಡಿದ ತರ ನೋಡ್ಕೊ ಅಂದೆ. ಸರಿ ಬಿಡು, ಅರ್ಥ ಆಯ್ತು. ನೋಡು, ನಾನ್ ನಿನ್ನೆ ನಂಬ್ಕೊಂಡಿದೀನಿ. ನಿಮ್ ಭಾವ ಎಲ್ಲೆಲ್ಲಿ ಹೋಗ್ತಾರೆ, ಯಾರ ಜೊತೆ ಮಾತಾಡ್ತಾರೆ ಅಂತ ನಂಗೆ ವರದಿ ಒಪ್ಪಿಸ್ಬೇಕು. ನಿಮ್ ಭಾವ ಬಂದ್ರು ಕಡೆ ಬೇಗ ಹೋಗಿ. ಹೋಗು. ಮುಂದೆ ಬರ್ತೀನಲ್ಲ, ಅವಳೇ ಡೌಟ್ ದೇವಿಕಾ ತಂಗಿ. ಅವಳು ಮುಂದೆ ಬರ್ತಿದ್ದಾನಲ್ಲ, ಅವ್ನ್ ಯಾರು ಗೊತ್ತಾ? ಅವನೇ ಡೌಟ್ ದೇವಿಕಾ ಗಂಡ ಕೃಷ್ಣ. ಹಂಗೆ ತಾನೇ ನೀವು ಲೈನ್ ಹೊಡೆದಿದ್ದ. ಅವನಿಗೆ ನಾನ್ ಯಾಕೆ ಲೈನ್ ಹೊಡೆದೆ ಅಂತ ನಂಗೆ ಇದುವರೆಗೂ ಅರ್ಥನೇ ಆಗ್ತಾ ಇಲ್ಲ. ಜನರಿಗೆ ಅರ್ಥ ಆಗಿರ್ತ ಬಿಡಿ. ರಾಜಿ,
ನಮ್ ಭಾವನ್ನ ಕಿಡ್ನಾಪ್ ಮಾಡ್ಬೇಕಂತ ರೌಡಿಗಳು ಬಿಟ್ಟಿದ್ಯಾ? ಮಾಡ್ತೀನಿ ಇರು. ರಾಜೀವ್ರೆ ಗಂಗಾ ನದಿ ತರ ಫಾಸ್ಟ್ ಆಗಿ ಇಲ್ಲೇ ಬರ್ತೀರಲ್ಲ. ಬಂದ್ರೋ ಇಲ್ಲಿ. ಯಾರಲ್ಲ ನೀನು? ನಾನಾ ದೇವಿಕನ್ ತಂಗಿ ಗಂಗಾ. ಆ ಡೌಟ್ ದೇವಿಕನ್ ತಂಗಿ ನೀನೇನಾ? ಹೌದು. ಏನು ನಮ್ ಭಾವನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ನಾವು ಕಿಡ್ನಾಪ್ ಮಾಡ್ತೀವಿ, ನೀನೇನೇ ಮಾಡ್ತೀಯ? ಏನ್ ಮಾಡ್ತೀನಾ? ಜಾಜಿ ನೀನಾ? ನಮ್ಮ ಅಕ್ಕನ ಸಂಸಾರನೇ ಹಾಳು ಮಾಡಕ್ ನೋಡ್ತೀರಾ? ನಿಮ್ ಮಾಡ್ತೀನಿ ರೀ. ಯಾರು ಇಲ್ವಾ ಮನೇಲಿ? ನನ್ ಗಂಡನ್ ಕಿಡ್ನಾಪ್ ಮಾಡಕ್ಕಂತ ಇದ್ದಳಲ್ಲ ಮಾಡ್ಕಾತಿ, ಅವ್ಳು ಎಲ್ಲಿ ಬಚ್ಚಿಟ್ಕೊಂಡ್ಯಾಳೆ. ಇವತ್ ಮಾತ್ರ ನಾನು ಅವಳ ಸುಮ್ಮನೆ ಬಿಡಲ್ಲ. ಏನಮ್ಮ ಇದು ಗಲಾಟೆ? ಯಾರು ಯಾರನ್ನ ಕಿಡ್ನಾಪ್ ಮಾಡ್ತಾರೆ? ಅತ್ತೆ ನಿಮ್ ಸೊಸೆ ಮಾಡಕ್ ಬಂದ ಎರಡ ಅವತ್ ಹೋಗಿ ಯಾರೋ ರೇಟ್ ಫುಡ್ ಬಂದ್ರಲ್ಲ, ಆ ಕೋತಿ ಹುಣ್ಣು ಈಗ ಬ್ರಹ್ಮ ರಾಕ್ಷಸನ್ ತರ ಬೆಳೆದಿದೆ. ಎಲ್ಲೇ ಆ ಕೋತಿ? ಅವ್ರಿಲ್ಲ ಇಲ್ಲ ಗಿಲ್ಲ ಅಂದ್ರೆ ಮನೇಲಿರೋ ಒಬ್ಬೊಬ್ರು ಕೈ ಕಾಲ್ನ ಮುರ್ದಾಕ್ಬಿಡ್ತೀನಿ. ಅದೇ ಮತ್ತೆ ಯಾರೋ ಮಾಡಿದ ತಪ್ಪು ನಮ್ದೇ ವಿಚಾರಿಸ್ಕೊಳ್ತಾ ಇರೋದು. ಹೋಗ ಆಯಮ್ಮನೆ ವಿಚಾರಿಸ್ಕೊ. ನಮ್ದೇನೋ ಭಕ್ತ್ಯ. ಏನ್ರಿ ಅದು? ಏನ್ ಗಲಾಟೆ? ಪಾಡಿದೆ ಪಾಡ್ರ ಅಂತ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ. ಈ ಮನೆ ಸೊಸೆ ಜಾಜಿ ನನ್ ಗಂಡನ್ನೇ ಲೈನ್ ಹೊಡೆದು ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ದಾಳೆ. ಹೌದಾ? ಕಿಸೆದ್ ನೋಡು ಅಕ್ಕ, ಈ ಮನೇಲಿರೋರೆಲ್ಲ ಒಂದೇ ನೋಡಿ, ವಿಚಾರಿಸ್ಕೊಳ್ಳೋದಾದ್ರೆ ಜಾಜಿನ್ ವಿಚಾರಿಸ್ಕೊಳ್ಳಿ. ಅದ್ಬಿಟ್ಟು ಮನೆಯವ್ರ ಮೇಲೆ ಯಾಕ್ರಿ ಗಲಾಟೆ ಮಾಡಕ್ ಬರ್ತೀರಾ? ಇದೇ ಪ್ರಶ್ನೆ ನಾನ್ ಕೇಳಿದಕ್ಕೆ ಎರಡ್ ಕಡೆನೂ ಸರಿಯಾಗಿ ಕೊಟ್ರು. ಇನ್ನೊಂದ್ ಬಿಡ್ಲಾ? ಏನ್ರಿ ಅದು ಕದ್ದು ಮುಚ್ಚಿ ನೋಡ್ತಾ ಇದೀರಾ? ದೇವಿಕಾ ಮತ್ತೆ ಅವಳ ತಂಗಿ ನನ್ನನ್ನು ಹೊಡೆಯೋದಕ್ಕೆ ಅಂತ ಬಂದಿದ್ದಾಳೆ. ಮನೇಲಿಲ್ಲ ಅಂತ ಹೇಳಿ ಅವ್ರನ್ನ ಆಚೆ ಕಳಿಸಿ. ನೀವು ಕದ್ದು ಮಾರಾಟ ಅವ್ರನ್ನ ಹೊಡೆದು ಬರ್ತೀನಿ ಅಂತ ಹೋಗಿದ್ರಲ್ಲ, ಅದೇನಾಯ್ತು? ಅವರು ನಮ್ಮನೆ ಹೊಡೆದು ಕಳಿಸ್ಬಿಟ್ರು. ನಿಮ್ ಮುಂದೆ ಹೊಡೆದು ಬಿಸಾಕಿದಾರೆ ಅಂದ್ರೆ ಅವ್ರು ಇನ್ನೆಂತ ಗಡ್ಡು ಬೀರ್ಗಳಿರ್ತಾರೆ. ನಾನು ಹೋಗ್ತೀನಿ ಕಣ್ರೆ, ನಿಮ್ಮನ್ನ ನೋಡಕ್ ಆಗ್ತಾ ಇಲ್ಲ. ಮೊದಲು ಆ ಲುಂಗಿನ ಬಿಚ್ಚಿ ಸೀರೆ ಸುತ್ಕೊಡ್ರಿ. ಅದೋ ನೋಡ್ರಮ್ಮ, ನಾನು ಜಾಜಿ ಜಂಬಲ್ದಿನ್ನಿ ಅವರ ಗಂಡ ಪಾಂಡ್ರಂಗ ಗಂಡಗಳಿ. ಅದು ಜಾಜಿಯವರು ಮನೆಯಲ್ಲಿ ಇಲ್ಲ. ಓಹ್, ನೀನೇನ ಅವಳ ಗಂಡ? ಲೇ ಗಂಗಾ, ಈ ಅಪ್ಪನ್ ನೋಡಿದ್ರೆ ಗೊತ್ತಾಗತ್ತೆ. ಇವನು ಆ ಹೆಂಡತಿನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಅವಳೇ ನನ್ ಗಂಡನಿಂದ ಬಿಡ್ತಿದ್ಲು. ಏನಿಲ್ಲ, ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾಳೆ ಒಳಗೆ ಆ ಮಾಡ್ಕಾತಿ ಜಾಜಿ ಸಿಗ್ಲಿಲ್ಲ ಅಂದ್ರೆ ಎಲ್ರು ಮಲಗಿಸ್ಬಿಡ್ತೀನಿ. ಚಾಪೆನ ಹಾಸಿ ರೆಡಿ ಮಾಡಿ ಇಟ್ಟಿರ್ತೀನಿ, ಬಂದು ಎಲ್ಲರನ್ನು ಮಲಗಿಸ್ಬಿಡಮ್ಮ. ಏನೇ ನೋಡ್ತಿದ್ಯಾ? ಕಡಿಯ ಬಾರೆ. ಜಾಜಿ ಜಂಬಲ್ದಿನ್ನಿ ಅವರ ಬನ್ರಿ ಇಲ್ಲೇ. ನನ್ನ ಕಳಿಸ್ಬಿಟ್ರಾ? ಥ್ಯಾಂಕ್ ಯು ವೆರಿ ಮಚ್. ನಿಮ್ ಟ್ಯಾಕ್ಸಿ ಬೆಂಕಿ ಬಿತ್ತ. ಅಲ್ಲ ಕಣ್ರಿ, ಮನೆಯಲ್ಲಿ ನಿಮ್ಮ ಗಂಡ ನಿಮ್ಮ ಪ್ರೀತಿಗೋಸ್ಕರ ಬಕಪಕ್ಷಿ ತರ ಒಂಟಿಗಾಲಲ್ಲಿ ಕಾಯ್ತಾ ಇರ್ತಾನೆ. ಅವನನ್ನ ಬಿಡ್ಬಿಟ್ಟು ಯಾವನೋ ಆದಿ ಬೀದಿಲಿ ಹೋಗೋನಿಗೆ ಲೈನ್ ಹೊಡಿತಿರಲ್ಲ, ಇದು ಸರಿನೇನ್ರಿ? ಅಭಿ, ನಾನ್ ಯಾಕೆ ಹಾಗೆ ಮಾಡ್ದೆ ಅಂತ ನನ್ಗೆ ಈಗ್ಲೂ ಅರ್ಥ ಆಗ್ತಾ ಇಲ್ಲ. ಮಾಡಿರೋ ಗಂಡಂದಾರಿ ಕೆಲ್ಸಕ್ಕೆ ಅವ್ರು ನಾಳೆ ಬಂದು ನಮ್ ಎಲ್ರೂ ಮಲ್ಗಿಸ್ತಾರಂತೆ. ಈಗೇನ್ ಮಾಡ್ತೀರಾ? ಅಭಿ, ಈಗ ನೀವೇ ನನ್ನ ಸೇವ್ ಮಾಡ್ಬೇಕು. ಕಾನೂನಿನ ಗಂಡುಗಲಿ ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಟೆಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ಮನೆ ಸೊಸೆನ ಮನೆಯೇ ಉಳಿಸ್ಬೇಕಾದ್ರು ನಿನ್ ಕಲ್ತವೇ ಕಣೋ. ಅಯ್ಯೋ, ಇವ್ರನ್ನ ಕಾಪಾಡೋದ್ರಿಂದ ನಮಗೆ ಸಿಗ ಸುಖನಾದ್ರೂ ಏನ್ ಬಿಟ್ಬಿಡಿ ಓಲೆ. ಅಭಿ, ನೀವ್ ನನ್ನ ಬಚಾವ್ ಮಾಡಿದ್ದೆ ಆದ್ರೆ ನಾನು ನೀವ್ ಹೇಳ್ದಾಗ ಕೇಳ್ತೀನಿ. ಅವ್ರು ಬಂದು ನಮ್ಮೆಲ್ರನ್ನು ಮಲಗಿಸ್ಬಾರ್ದು ಅನ್ನೋ ಹಾಗಿದ್ರೆ ನೀವ್ ಈಗಿಂದೀಗ್ಲೇ ಸತ್ತೋಗ್ಬಿಡ್ಬೇಕು. ಅಣ್ಣಯ್ಯ, ಶೂರ್ಪನಖಿ ಲಂಕಿಣಿ ಬರ್ತಾ ಇದಾರೆ. ಆ ತಳ್ಳನೆ ಹುಡುಗಿ ನೋಡ್ಬಿಟ್ರೆ ನನಗೆ ಮೈಯೆಲ್ಲ ಗಡಗಡ ಅನ್ನತ್ರ. ಮಲ್ಕೊಳ್ಳಿ. ಮಾವು ಬಂದವ್ರು ಎಂಜಾಯ್ ಕೊಡಿ, ನಾನ್ ಆಗಲ್ವೇನ್ರಿ? ಅದಕ್ಕೆ ನೀವು ಬಂದಿರೋದು ಮಾಮೂಲಿ ಸಾವು. ನೀವು ನೇಣ್ ಹಾಕೊಂಡಿಲ್ಲ, ಬಾಯಿ ಮುಚ್ಚಿ. ಪಂಗನವ್ರೆ, ತುಂಬಾ ಲೇಟ್ ಆಗಿ ಹೋಗಿದೆ. ನೀವ್ ಇವ್ರನ್ನ ನೆನ್ನೆನೆ ಆಸ್ಪತ್ರೆ ಕರ್ಕೊಂಡ್ ಬರ್ಬೇಕಾಗಿತ್ತು. ಅಯ್ಯೋ ನನ್ನ ಶಿವನೇ, ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ದಬಾಕೊಂಡ್ಬಿಡ್ತಾರೆ ಅಂತ ನಮ್ಗೆ ಏನ್ ಗೊತ್ತಿತ್ತು ಡಾಕ್ಟರ್? ಅಟ್ಟಕ್ಕೆ ಟೆನ್ಷನ್ ಇರು. ನೆಟ್ಟಿಗೆ ಕನ್ನಡದಲ್ಲಿ ಮಾತಾಡಿದ್ರೆ ಅರ್ಥ ಆಗಲ್ಲ, ಇಂಗ್ಲಿಷ್ ಅಲ್ಲಿ ಬೇರೆ ಮಾತಾಡ್ತೀಯಾ, ಕನ್ನಡದಲ್ಲಿ ಮಾತಾಡಲ್ಲ. ಡಾಕ್ಟ್ರಮ್ಮ, ನಮ್ಮಂತ ಬಂಡ ಜೀವಿಗಳಿಗೆ ದಿನಕ್ಕೆ 10 ಸಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಚಪ್ಪಯ್ಯ ಅಂದ್ರೆ ನಾವು ತುಂಬನಲ್ಲ, ಗುಲಾಬಿ ಹೂವು ಇದ್ದಂಗಿತ್ತು. ಒಂದೇ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗುತ್ತೆ, ದಬಕ ಮಾಡ್ಕೊಂಡ್ಬಿಟ್ಲಲ್ಲ. ಮಗನೇ, ನಿನ್ನೆ ಹೃದಯಘಾತ ಆದಾಗ ನಿನ್ನ ಬಾಯಿಗೆ ಮಾತೆ ಹಾಕಿ ನೀರು ಬಿಡಕ್ಕೆ ಚಪ್ಪ ಇತ್ತು. ಅಪ್ಪ, ಜಾಜಿಗೆ ಯಾರಿದ್ಲು? ಮಾತೃಶ್ರೀ ರಂಗಮ್ಮನವರೇ, ತಾವು ಹೊಸ ಟ್ಯೂನ್ಗಳನ್ನ ಹಾಕಿ ಹೇಳೋದಕ್ಕೆಲ್ಲ ಹೋಗ್ಬೇಡಿ, ಸ್ವಲ್ಪ ಸುಮ್ಮನೆ ಬಿಡಿ. ಇವರು ಫ್ರೆಶ್ ಆಗಿ ಸತ್ತಿದ್ದಾರೆ. ಇವ್ರ ಮೈ ಬಿಸಿ ಇರೋದ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ ತಾನೇ ಅಡ್ಗೆ ಮಾಡಿ ಒಲೆ ಮೇಲಿಂದ ಅನ್ನದ ಪಾತ್ರೆ ಇಳಿಸ್ತಾ ಆಗಿದೆ. ಬೇಕಿದ್ರೆ ಮುಟ್ ನೋಡಿ. ನನ್ಗಲ್ಲ ಹೇಳಿದ್, ಇವ್ರನ್ನ ಮುಟ್ ನೋಡಿ.
ಪಾಂಡುರಂಗ ಜಾಜಿ ಅವ್ರ ಸತ್ ಎಷ್ಟೊತ್ತಾಯ್ತು? ಡಾಕ್ಟ್ರೇಟ್ ಸರ್ಟಿಫಿಕೇಟ್ ಕೊಟ್ಟಿದಾರವ್ವ. ಈಗ ತಾನೇ ಸತ್ತೋಗಿದೆಯಂತೆ, ಹೆಣ ಇನ್ನು ಫ್ರೆಶ್ ಇದೆಯಂತೆ. ನನ್ನ ಹೆಂಡತಿ ನಿಮಗೆ ಅದು ಏನ್ ದ್ರೋಹ ಮಾಡಿದ್ಲು ಅಂತ ನನ್ನ ಹೆಂಡತಿ ನೀವಿಬ್ರು ಕರ್ಕೊಂಡು ಕೊಂದಾಕ್ಬಿಟ್ರಿ. ಏನು ನಾನ್ ಕೊಂದ? ಮತ್ತಿನ್ನೇನ್ರವ ಈ ತರ ಪ್ರಶ್ನೆ ಕೇಳ್ತೀರಾ? ನಾಳೆ ಬರ್ತೀವಿ, ನಿನ್ ದುಡ್ಡು ಕತ್ತರಿಸ್ತೀನಿ ಅಂತ ರೋಪ್ ಹಾಕಿ ಹೋಗಿದ್ದು ನೀವೇ ತಾನೆ. ಅದನ್ನ ಕೇಳಿದ ಗಾಬರಿಗೆ ನನ್ನ ಹೆಂಡತಿ ಹಾರ್ಟ್ ಅಟ್ಯಾಕ್ ಆಗಿ ದಬಾಕೊಂಡ್ಬಿಟ್ಲು. ಅವ್ರು ಸಾಯ್ತಾರೆ ಅಂತ ಗೊತ್ತಿದ್ರೆ ನಾವ್ ಆ ರೀತಿ ಹೇಳ್ತಿರ್ಲಿಲ್ಲ. ಇನ್ನು ಯಾವ ತರ ಹೇಳ್ತಾ ಇದ್ರವ? ನನ್ನ ಹೆಂಡತಿಯ ಸಾವಿಗೆ ನೀವೇ ಕಾರಣ ಅಂತ ಒಂದು ಬಲವಾದ ಸಾಕ್ಷಿ ಸಿಗ್ಲಿ, ನಿಮ್ಮಿಬ್ಬರನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ತುಂಬಿಸ್ಬಿಡ್ತೀನಿ ಅಷ್ಟೇ. ಪಾಂಡುರಂಗ ಅವ್ರೆ, ಹೆಂಡತಿ ಹೋದ್ರು ಕೆಲ್ಸ ಹೋಯ್ತು ಅಂತ ದುಃಖ ಪಡ್ಬಾರ್ದು. ಯಾವ್ದಾದ್ರು ಆಲ್ಟರ್ನೇಟಿವ್ ಸಿಕ್ಕೇ ಸಿಗುತ್ತೆ. ಏನ್ ಕತೆ? ಇರೋ ಒಬ್ಬ ಹೆಂಡತಿನೂ ಕಳ್ಕೊಂಡು ನಾನು ಸಿಕ್ಕಾಪಟ್ಟೆ ದುಃಖ ಆಗ್ತಾ ಇದೆ ಡಾಕ್ಟ್ರೆ. ಸಮಾಧಾನ ಮಾಡ್ರಿ, ದಯವಿಟ್ಟು ಸಮಾಧಾನ ಮಾಡಿ. ನಡಿಯಕ್ಕ, ನಾವು ಸಮಾಧಾನ ಮಾಡೋಣ. ಅಯ್ಯೋ ಸುಮ್ಮನೆ ಇರೇ ಗಂಗಾ, ಈಗ ಯಾಕೋ ಅವ್ರ ಮನ್ಸು ಕೆಟ್ಟೋಗಿದೆ ಅನ್ಸುತ್ತೆ. ನಾವು ನಾಡಿದ್ದು ಬಂದು ಸಮಾಧಾನ ಮಾಡೋಣ. ಈಗ ನಡಿ ಹೋಗೋಣ. ಸಾವನ್ ಮನೆಗೆ ಬಂದ್ಮೇಲೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಾರ್ದು. ಅಲ್ಲಿ ನಾವು ನಾಡಿದ್ದು ಬಂದೇ ಬರ್ತೀವಿ. ಆಕ್ಟಿಂಗ್ ಮಾಡಿ ಅಂದ್ರೆ ಇಷ್ಟೊಂದು ಇನ್ವಾಲ್ವ್ ಆಗದ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದು ಆಯ್ತು. ಜಾಜಿ ಅವರೇ, ಇವತ್ತೇನೋ ಗೆದ್ಕೊಂಡ್ರಿ, ಮುಂದಿದೆ ಮಾರಿ ಹಬ್ಬ. ಬೇಕಂದ್ರ ನಾವು ತುಂಬಾ ತಪ್ಪು ಮಾಡ್ತೀವಿ ಕಣ. ಯಾಕಕ್ಕ? ಜಾಜಿ ಅಂತ್ಯ ಸಂಸ್ಕಾರಕ್ಕೆ ಹೋಗ್ಬೇಕಾಗಿತ್ತು. ಇವತ್ತು 3ನೇ ದಿನ. ಇವತ್ತು 3ನೇ ದಿನ ಪುಣ್ಯತಿಥಿ ಮಾಡ್ತಾ ಇದೀವಿ. ಅದು ಜಾಜಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಕ್ ಬಂದಿದ್ದೀವಿ. ಮಾಡೋದೆಲ್ಲದನ್ನು ಮಾಡಿ ನನ್ನ ಹಣೆ ಕುಂಕುಮನ ಆಳಿಸಿ ಈಗ ಶಾಂತಿ ಕೋರೋದಕ್ಕೆ ಅಂತ ಬಂದಿದ್ದೀರಲ್ಲ. ನಾನು ನಿಮ್ಗೆ ಅದೇನ್ರಿ ಹೇಳಿ? ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಿರ್ಬೇಕಂದ್ರೆ ಇಲ್ಲ, ನಾನು ಆದಷ್ಟು ಬಗ್ಗೆ ಸತ್ತೋಗ್ಬಿಡ್ತೀನಿ. ನನ್ನ ಹೆಂಡತಿ ಫೋಟೋ ಪಕ್ಕನೆ ನನ್ನ ಫೋಟೋನ ಹಾಕಿಸ್ಕೊತೀನಿ. ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ನೀನ್ ಮಾತ್ರ ಮುಂದಕ್ಕೆ ಬರ್ಬೇಡ. ನೀನು ಮಾತಾಡ್ತಿದ್ರೆ ಮೈ ಮೇಲೆ ಬರ್ತೀಯ. ಪಾಂಡುರಂಗ ಅವ್ರೆ, ನಾವ್ ಇಲ್ಲಿಗೆ ಬಂದ್ಮೇಲೆ ನಮ್ಮ ಮನಸ್ಸು ಬದಲಾಗಿದೆ. ಒಂದು ಜೀವನ ಬಲಿ ತಗೊಂಡ್ಮೇಲೆ ನಿಮ್ ಮನಸ್ಸು ಬದಲಾಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಯಾರಾದ್ರೂ ಮನುಷ್ಯರು ಅಂತ ಕರೀತಾರೆ ಅಂದ್ರೆ ಜಾಜಿಯಕ್ಕೆ ಹೋದ್ಮೇಲೆ ನಮ್ಮ ಅಣ್ಣ ತಲೆ ಕೆಟ್ಟ ತರ ಆಡ್ತಾ ಇದ್ದಾನೆ. ಈಗಾಗಲೇ 50 ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನು ಒಂದೇ ಒಂದು ಸತಿ ಹಾರ್ಟ್ ಅಟ್ಯಾಕ್ ಆದ್ರೂ ಅವನನ್ನ ಮತ್ತೆ ಪಾದ ಸೇರ್ಕೊಂಡ್ಬಿಡ್ತಾನೆ. ಅಯ್ಯೋ, ತಪ್ಪೆಲ್ಲ ಆಗಿದ್ದು ನನ್ನಿಂದಾನೆ. ನಾನ್ ನಿಮ್ ಜೀವನಕ್ಕೆ ಒಳ್ಳೆ ಆಗ್ಬಾರ್ದಿತ್ತು. ಆಗಿದ್ದ ಆಗೋಯ್ತಲ್ಲ ರೀ. ಅದಕ್ಕೆ ನಾನ್ ನಿಮ್ ಹೆಂಡತಿನ ಹುಡ್ಕೊಡ್ತೀನಿ. ಸತ್ತಿರ ಬಾಡಿನ ಮಣ್ಣಲ್ಲಿ ಮುಚ್ಚಿ 3 ದಿನ ಆಯ್ತು. ಈಗ ನೀವೇನು ಬಾಯಲ್ಲಿ ಬಾಯಿ ಇಟ್ಬಿಟ್ಟು ಉಫ್ ಅಂತ ಜೀವ ಕೊಡ್ತೀರಾ? ಅಯ್ಯೋ ಹಾಗಲ್ಲ. ನನ್ ತಂಗಿ ಹೇಗಿದ್ದಾಳೆ? ತಳ್ಳಗೆ ಎತ್ತರಕ್ಕೆ ಒಳ್ಳೆ ಅಡಿಕೆ ಮಾಡ್ತಾರ ಅವಳೆ. ಅದಕ್ಕೆ ಹಪ್ಪಳ ಎಲೆ ಬಳ್ಳಿ ಆಗ್ಬಿಡಿ. ಇದ್ರಲ್ಲೇನೋ ಇದೆ ಅಂದ್ರೆ ನನ್ ತಂಗಿನ ನಿಮಗ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂದೆ. ಅಭಿ, ಯಾಕ್ರಿ ಮ್ಯಾರೇಜ್ ಆಗೋಕ್ ಒಪ್ಕೊಂಡ್ರಿ? ಇದ ನನಗಾಗಲ್ಲ ಅನ್ನೋದು. ಈಗ ವೃತ್ತ ನನ್ನ ಮೇಲೇನೆ ಆರೋಪ ಹೊರಿಸ್ರೆ ನಾನಾಗ ನಾನು ಮದ್ವೆ ಆಗ್ತೀನಿ ಅನ್ನ. ಅವ್ರಾಗ ಅವ್ರು ಮುಂದೆ ಬಂದ್ರು, ಮದ್ವೆ ಆಗ್ತೀನಿ ಅಂದ್ರು, ಆಗ್ರಪ್ಪ ಅಂದೆ. ನೀವ್ ಹೇಳ್ದಾಗ ಕೇಳ್ತೀನಿ ಅಂತ ಹೇಳಿದ್ದಿ ತಾನೆ. ನಾನ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ಪ್ಲೀಸ್ ಮ್ಯಾರೇಜ್ ಆಗ್ಬೇಡಿ. ಹಳೆ ಹೆಂಡತಿ ಪ್ರೀತಿ ಸಿಗೋದಾದ್ರೆ ಹೊಸ ಹೆಂಡತಿ ಯಾಕೆ ಬೇಕೋ? ಬಿಟ್ಬಿಡಿ. ಅಲ್ಲಪ್ಪ, ಈಗ ಅವ್ರು ನಾಳೆ ಬರ್ತಾರೆ, ಮದ್ವೆ ಆಗ್ತೀನಿ ಅಂತಾರೆ. ಅವಾಗ ನಾನೇನು ಹೇಳಿ? ಇವ್ರು ಸತ್ತಾಗಿದ್ದು ಇವ್ರು ಸಾಯ್ತರ ಆಕ್ಟ್ ಮಾಡಿ. ಮದುಮಗ ಪಾಂಡುರಂಗ ಅವ್ರೆ, ಇದು ತುಂಬಾ ಒಳ್ಳೆ ದಿನ. ಕಚ್ಚೆಗಳನ್ನ ಬದಲಾಯಿಸೋಣ. ಅದೇನ್ ಬದಲಾಯಿಸ್ಕೊಳ್ತೀರಾ ಏನೋ? ನಮ್ಮ ಅಣ್ಣನ್ ಪಿಂಡ ಟೈಮ್ ಹತ್ರ ಬಂತು. ಏನ್ ಹೇಳ್ತಾ ಇದೀರಾ ನೀವು? ಮೆತ್ತಗ್ ಮಾತಾಡಿ. ಅವ್ರಿಗೆ ಬಲ್ವಾಗ ಹಾರ್ಟ್ ಅಟ್ಯಾಕ್ ಆಗಿದೆ. ಅಮ್ಮಮ್ಮ ಅಂದ್ರೆ ಇನ್ನೊಂದು ವಾರ ಉಳಿತಾರಷ್ಟೇ. ಒಂದ್ ವಾರದಲ್ಲೇ ಸಾಯೋ ಮನ್ಸಿನ ಕಟ್ಕೊಂಡು ನಾನು ಏನ್ ಸುಖ ಅನ್ಬೋದ್ರಿ? ಮದ್ವೆನೂ ಬೇಡ, ಈ ಮನೇಲಿ ಸಾವಾಸನೂ ಬೇಡ. ಬಾ ಹೋಗೋಣ. ತಗೊಳ್ಳಿ, ಅವ್ರಿಗೆ ಕೊಟ್ಬಿಡಿ ತಿನ್ ಸಾಯ್ಲಿ. ಏನಾಯ್ತು? ಆ ನಿಮ್ಮ ಇಬ್ಬರು ವೈರಿಗಳು ಯಾವತ್ತೂ ಈ ಮನೆ ಕಡೆ ತಲೆ ಹಾಕಲ್ಲ ಕಣ್ರಿ. ಅವ್ರಿಗೆ ಬುದ್ಧಿ ಕಲ್ಸಿ ಮನೆಗೆ ಕಳ್ಸ್ಬಿಟ್ಟೆ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹಾಕಿ ಬಿಡ್ರಿ. ಈಗ ನೋಡಿ, ನಾನ್ ಹೇಳ್ದಂಗೆ ನೀವು ಕೇಳ್ಬೇಕಾಗತ್ತೆ. ಕೊಟ್ಟ ಮಾತಿನ ಪ್ರಕಾರ ತಾವೀಗ ಏನು ಮಾಡ್ಬೇಕು? ಹನಿಮೂನ್ಗೆ ಹೋಗೋಣ. ಹಬಿ, ನೀವ್ ಈ ತರ ಮೂರ್ಛೆ ಬೀಳ್ತೀರಂತ ಗೊತ್ತಿದ್ದೆ. ನಾನು ಹನಿಮೂನ್ ವಿಷಯ ಹೇಳ್ತಿರ್ಲಿಲ್ಲ. ಇಲ್ಲ, ನಾನು ಇನ್ಮೇಲೆ ಹಂಗೆಲ್ಲ ಬೀಳಲ್ಲ. ಇನ್ನೊಂದ್ಸಲ ಮಾತು ಹೇಳ್ರಿ. ಈಗ ಹೇಳಲ್ಲ. ಮತ್ತಿನ್ ಯಾವಾಗ ಹೇಳ್ತಾರೆ? ಏಪ್ರಿಲ್ 1ಗೆ